ನಮಸ್ಕಾರ ಗೆಳೆಯರೆ, ಕನ್ನಡ ಸಿವಿಲ್ ಟಾಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬ್ರಿಕ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಬಗ್ಗೆ. ಓಕೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಬ್ರಿಕ್ ಪ್ರಾಪರ್ಟೀಸು, ಬ್ರಿಕ್ ಯಾವ ಥರ ರೆಡಿ ಮಾಡ್ತಾರೆ, ಬ್ರಿಕ್ಕಲ್ಲಿ ಏನೇನಿರುತ್ತೆ, ಮತ್ತು ಅದರದ್ದು ಮಾಡುವಂಥ ಪ್ರೊಸೀಜರ್ ಯಾವ ಥರ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು. ಸೊ ಅದನ್ನೆಲ್ಲ ನಾವು ನೋಡಿದ್ವಿ. ಇವತ್ತು ಒಬ್ಬರು ಮೆಸೇಜ್ ಮಾಡಿ ಕೇಳಿದ್ರು, ನಮಗೆ ಬ್ರಿಕ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಬೇಕು, ಅದರದ್ದು ಅಂದರೆ 1 ಮೀಟ್ರ್ ಕ್ಯೂಬ್ಗೆ ಯಾವ ಥರ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂದಿದ್ದಾರೆ. ಸೊ ಅದ್ರ ರಿಲೇಟೆಡ್ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದೇ ಥರ ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ಬರ್ತಾ ಇರುತ್ತೆ. ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಸಿವಿಲ್ ಇಂಜಿನಿಯರೇ ಇದನ್ನು ನೋಡ್ಬೇಕಂತೇನಿಲ್ಲ. ಯಾರಾದರೂ ನೀವು ಸ್ವಂತ ಮನೆ ಕಟ್ತಿದ್ರು, ನಿಮಗೂ ನನಗೆ ಇಷ್ಟು ನಾನು ಒಂದು ಗೋಡೆ ಕಟ್ತಿದ್ದೀನಪ್ಪ, ನನಗೆ ಎಷ್ಟು ಕ್ವಾಂಟಿಟಿ ಬ್ರಿಕ್ ಬೇಕು, ನೀವು ಸಹ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ನಿಮಗೂ ಇದು ಯೂಸ್ಫುಲ್ ಆಗುತ್ತೆ. ಓಕೆ, ನಾಟ್ ಓನ್ಲಿ ಸಿವಿಲ್ ಇಂಜಿನಿಯರ್ಸ್, ಎಲ್ರಿಗೂ ಯೂಸ್ ಆಗುತ್ತೆ ಈ ಇನ್ಫಾರ್ಮೇಷನ್ಸ್. ಓಕೆ, ಸ್ಟಾರ್ಟ್ ಮಾಡೋಣ. ಹೌ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಬ್ರಿಕ್ಸ್ ರಿಕ್ವೈರ್ಡ್ ಇನ್ 1 ಮೀಟರ್ ಕ್ಯೂಬ್. ಓಕೆ, 1 ಮೀಟರ್ ಕ್ಯೂಬಲ್ಲಿ ಎಷ್ಟು ಬ್ರಿಕ್ಸ್ ಬೇಕಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಸಿಂಪಲ್ ವೇಯಲ್ಲಿ ಹೇಳ್ಕೊಡ್ತೇನೆ. ಓಕೆ, ನೋಡಿ, ಒಂದು ಕ್ಯೂಬ್ನ ಕನ್ಸಿಡರ್ ಮಾಡಿ, ಅದು 1 ಮೀಟ್ರ್ ಬೈ 1 ಮೀಟ್ರ್ ಬೈ 1 ಮೀಟ್ರ್ ಅಂತ. ಸೊ ಇದ್ರದ್ದು ನಾವು ವಾಲ್ಯೂಮ್ ತೆಗೆದ್ರೆ 1 ಮೀಟ್ರ್ ಕ್ಯೂಬ್ ಬರುತ್ತೆ ಅವಾಗ, ರೈಟ್? ಯಾರು ವಾಲ್ಯೂಮ್ ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೆಂಗೆ, ಏನು ಯೂನಿಟ್ ಕನ್ವರ್ಷನ್ ಅಂತ ಅದ್ರದ್ದು ವಿಡಿಯೋ ಇದೆ ರಿಲೇಟೆಡ್. ಅದು ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಓಕೆ, ಅಲ್ಲಿ ಯೂನಿಟ್ ಕನ್ವರ್ಷನ್ದು ಮತ್ತು ವಾಲ್ಯೂಮ್ ಕ್ಯಾಲ್ಕುಲೇಷನ್ದು ಈಸಿ ಸಿಂಪಲ್ ವೇ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ನಾವು ಇದ್ರದ್ದು ವಾಲ್ಯೂಮ್ ತೊಗೊಳ್ಳೋಣ. ಇದು 1 ಮೀಟ್ರ್ ಕ್ಯೂಬ್ ಆಯಿತು. ಸೊ ನಾವು 1 ಮೀಟ್ರ್ ಕ್ಯೂಬ್ಗೆ ನಾವು ಫೈಂಡ್ ಔಟ್ ಮಾಡೋಕತ್ತೀವಿ. ಈಗ ನಮಗೆ ಸಿಂಗಲ್ ಬ್ರಿಕ್ದು ವಾಲ್ಯೂಮ್ ಬೇಕು. ಓಕೆ, ಅದ್ರ ವಾಲ್ಯೂಮ್ ಬೇಕಂದ್ರೆ ಫಸ್ಟ್ ನಾವು ಬ್ರಿಕ್ದು ಸೈಜ್ ಗೊತ್ತಿರಬೇಕು. ಒಂದು ಸಿಂಗಲ್ ಬ್ರಿಕ್ ಎಷ್ಟು ಬರುತ್ತಪ್ಪ ಅಂತೇಳಿ ಸ್ಟ್ಯಾಂಡರ್ಡ್ ಸೈಜ್. ಸೊ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ರಿಕ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಓಕೆ, ಅಂದರೆ ಬ್ರಿಕ್ಸ್ ಬಗ್ಗೆ A to Z ಮಾಹಿತಿ ಅದರಲ್ಲಿದೆ. ಬ್ರಿಕ್ಸ್ದು ಏನೇನು ಇಂಗ್ರೀಡಿಯೆಂಟ್ಸು, ಬ್ರಿಕ್ಸ್ ಯಾವ ಥರ, ಏನೇನು ಅದರಲ್ಲಿ ಇದು ಕ್ವಾಂಟಿಟಿ ಎಷ್ಟೆಷ್ಟು ಇರಬೇಕು, ಅದರ ಸೈಜ್ ಏನು, ಅದು ಯಾವ ಥರ ಮಾಡ್ತಾರೆ, A to Z ಇದೆ. ಆ ವಿಡಿಯೋ ನೋಡಿ ಒಬ್ಬರು ನನಗೆ ಮೆಸೇಜ್ ಮಾಡಿ ಹೇಳಿದರು, ಈ ಥರ ಒಂದು ಬ್ರಿಕ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಒಂದು ವಿಡಿಯೋ ಮಾಡಿ ಹಾಕಿ ಅಂಥೇಳಿ. ಸೊ ಅದು ಅವ್ರಿಗೋಸ್ಕರ ಮತ್ತು ನಮ್ಮ ಕನ್ನಡ ಸಿವಿಲ್ ಟಾಕ್ಸ್ ಚಾನಲ್ಗೂ ಅವರೆಲ್ರಿಗೋಸ್ಕರ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಓಕೆ, ಇದು ಒಂದು ಸಿಂಗಲ್ ಬ್ರಿಕ್ ಸೈಜು ನಮಗೆ ಡೈಮೆನ್ಷನ್ ಗೊತ್ತಿರಬೇಕು. ಓಕೆ, ನೋಡಿ, ಇದು ಸ್ಟ್ರಕ್ಚರ್ ಲೆಂತ್ ಎಷ್ಟಿದೆ ಅಂದರೆ 19 ಸೆಂಟಿಮೀಟ್ರ್ ಬರುತ್ತೆ. ಮತ್ತು ಇದ್ರ ವಿಡ್ತು 9, ಮತ್ತು ಹೆಡ್ಡರ್ ವಿಡ್ತು ಹೈಟು 9/9 ಇರುತ್ತೆ. ಓಕೆ, 9 ಸೆಂಟಿಮೀಟ್ರ್ ಬೈ 9 ಸೆಂಟಿಮೀಟ್ರ್. ಇವಾಗ ನಾವು ಫಸ್ಟ್ ಈ ಸಿಂಗಲ್ ಬ್ರಿಕ್ ಸೈಜ್ ನೋಡಿರಿ, ಸ್ಟ್ಯಾಂಡರ್ಡ್ ಬ್ರಿಕ್ ಸೈಜ್ ಆ್ಯಸ್ ಪರ್ IS. ಇದು ಸ್ಟ್ಯಾಂಡರ್ಡ್ ಬ್ರಿಕ್ ಸೈಜ್ ಆ್ಯಸ್ ಪರ್ IS 19 ಸೆಂಟಿಮೀಟ್ರ್ ಬೈ 9 ಸೆಂಟಿಮೀಟ್ರ್ ಬೈ 9 ಸೆಂಟಿಮೀಟ್ರ್ ಆರ್ 190 × 90 × 90 mm. ಓಕೆ, ಈಗ ನೋಡಿರಿ, ಮೋಟರ್ ಥಿಕ್ನೆಸ್ 1 ಸೆಂಟಿಮೀಟ್ರ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಮೋಟರ್ ಸೆಂಟಿಮೀಟ್ರ್ 10 mm ಇದ್ದೇ ಇರುತ್ತೆ ಸ್ಟ್ಯಾಂಡರ್ಡ್ ಅದು. ಓಕೆ, ಈಗ ನೋಡಿ, ಅವಾಗ ನಾವು ಕನ್ಸಿಡರ್ ಬ್ರಿಕ್ ಸೈಜ್ ಏನಾಗುತ್ತೆ, ಕನ್ಸಿಡರ್ ದಿ ಬ್ರಿಕ್ ಸೈಜ್ ವಿತ್ ಮೋಟರ್ ಜೊತೆಗೆ ನಾವು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇದು 9 ಇದ್ದಿದ್ದು 20 ಆಗುತ್ತೆ, 9 ಇದ್ದಿದ್ದು 10 ಆಗುತ್ತೆ, ಇದು 9 ಇದ್ದು 10 ಆಗುತ್ತೆ. ಎಲ್ಲದಕ್ಕೂ 1 ಸೆಂಟಿಮೀಟ್ರ್ ಆ್ಯಡ್ ಮಾಡಿದರೆ ಅಷ್ಟಾಗುತ್ತೆ. ಓಕೆ, ಯಾಕಂದರೆ ನಾವು ಮೋಟ್ರ್ ಥಿಕ್ನೆಸ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಮೋಟ್ರ್ ಅಂದರೆ ಅದೇ ಸಿಮೆಂಟ್ ಮತ್ತು ಸ್ಯಾಂಡ್, ನಾವು ಒಂದು ಬ್ರಿಕ್ಕಿಂದ ಇನ್ನೊಂದು ಬ್ರಿಕ್ಕಿಗೆ ಜಾಯಿಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ಓಕೆ, ಈಗ ಕನ್ಸಿಡರ್ ದಿ ಬ್ರಿಕ್ ಸೈಜ್ ವಿತ್ ದಿ ಮೋಟರ್ ಈಸ್ 20 × 10 × 10 ಸೆಂಟಿಮೀಟರ್. MM ಅಲ್ಲಿ ಹೇಳಬೇಕು ಅಂದರೆ 200/100 × 100 mm. ವಾಲ್ಯೂಮ್ ಆಫ್ ದಿ ವಾಲ್ ಆರ್ ಕ್ಯೂಬ್ ಏನಾದರೂ ತಿಳ್ಕೊಳ್ರಿ. ಟೋಟಲ್ ಇಷ್ಟು ವಾಲ್ಯೂಮ್, ಅಂದರೆ 1 ಮೀಟ್ರ್ ಕ್ಯೂಬ್ ವಾಲ್ಯೂಮ್ಗೆ 1 × 1 × 1 ಮೀಟ್ರ್ ಕ್ಯೂಬ್ ವಾಲ್ಯೂಮ್ಗೆ ಇಲ್ಲಿದೆ 1 × 1 × 1 ಮೀಟ್ರ್ ಕ್ಯೂಬ್ಗೆ ಎಷ್ಟು ನಂಬರ್ ಆಫ್ ಬ್ರಿಕ್ಸ್ ರಿಕ್ವೈರ್ಡ್ ಆಗುತ್ತಪ್ಪ ಅಂತೇಳಿ. ಈಗ ನಮ್ಮದು ಟೋಟಲ್ ಈ 1 m³ ಎಷ್ಟು ಬೇಕು ಅಂತ ಕೇಳ್ತಿದ್ದಾರೆ. ಓಕೆ, ಅವಾಗ ನಾವೇನು ಮಾಡಬೇಕು, ವಾಲ್ಯೂಮ್ ಆಫ್ ದಿ 1 ಬ್ರಿಕ್ ವಿತ್ ಮೋಟಾರ್, ಅಂದರೆ ಒಂದು ಇಟ್ಟಿಗೆದ್ದು ವಿತ್ ಮೋಟಾರ್ ಒಂದು ವಾಲ್ಯೂಮ್ ತೊಗೊಳ್ಬೇಕು ನಾವು ಅದ್ರದ್ದು. ಓಕೆ, ಏನಾಗುತ್ತೆ, ಇದೆಲ್ಲ ಸೆಂಟಿಮೀಟ್ರಲ್ಲಿದೆ, ಇದನ್ನು ಮೀಟ್ರ್ ಕನ್ವರ್ಟ್ ಮಾಡಬೇಕು. ಫಸ್ಟು ಸೆಂಟಿಮೀಟ್ರನ್ನ ಮೀಟ್ರ್ ಕನ್ವರ್ಟ್ ಮಾಡಬೇಕು ಅಂತ ನಂದು ಮೊದಲಿನ ವೀಡಿಯೋದಲ್ಲಿದೆ. ಯೂನಿಟ್ ಕನ್ವರ್ಷನಲ್ಲಿ ಹೋಗಿ ನೋಡಿ, ಗೊತ್ತಾಗುತ್ತೆ ಈಸಿಯಾಗಿ. ಓಕೆ, 20 ಸೆಂಟಿಮೀಟ್ರನ್ನ ಮೀಟ್ರ್ ಕನ್ವರ್ಟ್ ಮಾಡಿದರೆ 0.2 ಮೀಟ್ರ್ ಆಗುತ್ತೆ.
ಇದು 10 ಕನ್ವರ್ಟ್ ಮಾಡಿದರೆ ಮೀಟ್ರಿಗೆ 0.1 ಆಗುತ್ತೆ. ಈ 10 ಸೆಂಟಿಮೀಟರ್ ಕನ್ವರ್ಟ್ ಮಾಡಿದರೆ 0.1 ಮೀಟರ್ ಆಗುತ್ತೆ. ಈಸ್ ಈಕ್ವಲ್ ಟು 0.02 ಮೀಟರ್ ಕ್ಯೂಬ್ ಆಯಿತು. ಓಕೆ, ಇದು ಸಿಂಗಲ್ ಬ್ರಿಕ್ದಾಯಿತು. ಅವ್ರೇನು ಕೇಳಿದರೆ 1 ಮೀಟರ್ ಕ್ಯೂಬಲ್ಲಿ ಎಷ್ಟು ಬ್ರಿಕ್ಸ್ ಇರ್ತವೆ ಅಂತ ಕೇಳಿದ್ದಾರೆ. ಅವಾಗ ಏನು ಮಾಡಬೇಕು, ನಂಬರ್ ಆಫ್ ಬ್ರಿಕ್ಸ್ ರಿಕ್ವೈರ್ಡ್ ಇನ್ 1 ಮೀಟರ್ ಕ್ಯೂಬ್ ವಿತ್ ಮೋಟಾರ್. ಓಕೆ, ಇದು ವಿತ್ ಮೋಟಾರ್ ಇದೆ. ವಿತೌಟ್ ಮೋಟಾರ್ದು ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಾಕ್ತೀನಿ. ಓಕೆ, ವಿತ್ ಮೋಟಾರ್ದು ಎಷ್ಟು, 1 ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ ನಮ್ಮದು ರಿಕ್ವೈರ್ಡು 1 ಮೀಟರ್ ಕ್ಯೂಬಲ್ಲಿ ಬೇಕಾಗಿದೆ. ಸೊ ಡಿವೈಡೆಡ್ ಬೈ ಈಚ್ ಬ್ರಿಕ್ ವಾಲ್ಯೂಮ್. ಓಕೆ, ಸಿಂಗಲ್ ಬ್ರಿಕ್ ವಾಲ್ಯೂಮ್ ಮಾಡಿದರೆ 0.002 ಮೀಟರ್ ಕ್ಯೂಬ್ ಮಾಡಿದರೆ ನಮಗೆ 500 ನಂಬರ್ ಬಂತು. ಓಕೆ, 1 ಮೀಟರ್ ಕ್ಯೂಬಲ್ಲಿ ನಮಗೆ 500 ನಂಬರ್ಸ್ ಆಫ್ ಬ್ರಿಕ್ಸ್ ಇರ್ತದೆ. ಓಕೆ, ಈಗ ನೋಡಿರಿ, ಈ ಬ್ರಿಕ್ಸ್ ಅಂದ್ರೆ ಬರೀ ನಾವು ಇಷ್ಟೇ ಕ್ಯಾಲ್ಕುಲೇಟ್ ಮಾಡಲ್ಲ. ಒಂದು ಸ್ವಲ್ಪ ಫ್ಯಾಕ್ಟರ್ಡ್ ಆಫ್ ಸೇಫ್ಟಿ ಅಂದರೆ ಒಂದು ಸ್ವಲ್ಪ ನಾವು ವೇಸ್ಟೇಜ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕನ್ಸಿಡರ್ ದಿ 5% ವೇಸ್ಟೇಜ್, 5% ವೇಸ್ಟೇಜ್ನ ಕನ್ಸಿಡರ್ ಮಾಡಬೇಕು. ಯಾಕಂದರೆ ನಮ್ಮದು ಸೈಟಲ್ಲಿ ಬ್ರೇಕ್ ಆಗಿದೆ ಬಂದಿರುತ್ತೆ, ಇಲ್ಲ ಹಿಂಗೆ ತೆಗಿಯುವಾಗ ಎಲ್ಲಾದರೂ ಬೀಳುತ್ತೆ, ಅದೇ ಡ್ಯಾಮೇಜ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ಒಂದು 5% ಎಕ್ಸ್ಟ್ರಾ ವೇಸ್ಟೇಜ್ನ ಹಿಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 5 ಡಿವೈಡೆಡ್ ಬೈ 100 5% ಆಯ್ತು. ಇದು ಇಂಟು 500 ನಂಬರ್ಸ್ ಆಫ್ ಬ್ರಿಕ್ಸ್ ಬಂದಿದೆ. ಓಕೆ, 25 ನಂಬರ್ಸ್ ಬಂತು. ಆವಾಗ ಎಷ್ಟಾಯಿತು ನಮ್ಮದು ಟೋಟಲ್ ನಂಬರ್ಸ್ ಆಫ್ ಬ್ರಿಕ್ಸ್ ಈಸ್ ಈಕ್ವಲ್ ಟು 500 + 25 ವೇಸ್ಟೇಜ್ ಕನ್ಸಿಡರ್ ಮಾಡಿದರೆ 525. 1 ಮೀಟರ್ ಕ್ಯೂಬು ನಮ್ಮ ವಾಲ್ ಕನ್ಸ್ಟ್ರಕ್ಷನ್ಗೆ 525 ನಂಬರ್ ಆಫ್ ಬ್ರಿಕ್ಸ್ ಬೇಕಾಗುತ್ತೆ. ಓಕೆ, 1 ಮೀಟರ್ ಕ್ಯೂಬಲ್ಲಿ 500 ನಂಬರ್ಸ್ ಆಫ್ ಬ್ರಿಕ್ಸ್ ಅಂತ ಗೊತ್ತಾಯಿತು. 5% ವೇಸ್ಟೇಜ್ ಯಾಕೆ, ಅದು ಸೈಟಲ್ಲಿ ಕೆಲವೊಂದು ಕಡೆ ಡಿಫೆಕ್ಟ್ ಆಗಿದ್ದು ಮೆಟೀರಿಯಲ್ ಬಂದಿರುತ್ತೆ, ಇಲ್ಲಾಂದರೆ ನಾವು ತೊಗೊಳ್ಳುವಾಗ ಬ್ರೇಕ್ ಆಗಿ ಬಂದುಬಿಡುತ್ತೆ, 1/2 ಆಗಿ ಬಂದುಬಿಡುತ್ತೆ. ಯೂಸ್ ಮಾಡ್ಬೋದು, ಹಾಗೇನಿಲ್ಲ. ಬಟ್ ಆದರೂ ಫ್ಯಾಕ್ಟರ್ ಆಫ್ ಸೇಫ್ಟಿಯಿಂದ ನಾವು ಜಾಸ್ತಿ ತೊಗೊಂಡು ಬಂದರೆ ನಮ್ಗೆ ಆ ಒಂದು ಪರ್ಟಿಕ್ಯುಲರ್ ವರ್ಕ್ ಕಂಪ್ಲೀಷನ್ಗೆ ಈಸಿ ಆಗುತ್ತೆ. ಮತ್ತು ಹೋಗೋದು ಬರೋದು ಮತ್ತೆ ಹೋಗಿ ತೊಗೊಂಬರೋದು ಕಮ್ಮಿ ಬಿದ್ದರೆ ಅದು ಆಗೋಲ್ಲ. ಓಕೆ, ಯಾವಾಗಲೂ ನಾವು ಸೈಟಲ್ಲಿ ನಾವು ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರು ವೇಸ್ಟೇಜ್ ಹಿಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ನಾನು ಈ ಮಾಹಿತಿ ಕೊಟ್ಟಿರೋದು ನಿಮಗೆ ಕರೆಕ್ಟಾಗಿ ಅನಿಸಿದೆ ಅಂತ ಅನ್ಕೋತೀನಿ. ಓಕೆ, ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು ಇದೇ ಥರ ನಿಮ್ಗೆ ಏನೇನು ಡೌಟ್ಸ್ ಇದ್ದರೆ ಕೇಳಿರಿ, ಅದ್ರ ರಿಲೇಟೆಡ್ ನಾನು ವೀಡಿಯೋಸ್ ತೊಗೊಂಡು ಬರ್ತೀನಿ. ಓಕೆ, ಧನ್ಯವಾದಗಳು.